ನಮಸ್ಕಾರ. ನನ್ನ ಹೆಸರು ರಾಜು ಅಂದ್ಬಿಟ್ಟು. ನಾನು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಒಂದು 10-15 ವರ್ಷದಿಂದ ನಾನು ಡ್ರೈವಿಂಗ್ ಓಡಿಸ್ತಾ ಇದ್ದೀನಿ. ಅಂದರೆ ಅಶೋಕ ಲೈಲ್ಯಾಂಡು ಮತ್ತು ಟಾಟಾ ಎ ಸಿ ಬೇರೆ ಬೇರೆ ಗೂಡ್ಸ್ ವೆಹಿಕಲ್ಗಳೆಲ್ಲ ಓಡಿಸ್ತಾ ಇದ್ದೆ. ಅಂದರೆ ಇದು 2-3 ತಿಂಗಳಿಂದ ಬಂದು V6 ಅನ್ನೋದು ಲಾಂಚ್ ಆಯಿತು ಮಹೇಂದ್ರ ಕಂಪ್ನಿ ಕಡೆಯಿಂದ. ಇದಾದಮೇಲೆ ನಾನು ನನ್ನ ಹತ್ರ ಹಳೆ ಗಾಡಿನೂ ಇದೆ. ಅದಕ್ಕಿಂತ ಈ ಗಾಡಿ ನನ್ನನ್ನು ನೋಡಿದ್ಮೇಲೆ ಶೋರೂಮ್ಗೆ ಹೋಗಿ ಒಂದು ವಿಸಿಟ್ ಕೊಟ್ಟಾದಮೇಲೆ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಕೂಡ ಮಾಡಿ ನೋಡಿದೆ. ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ನನಗೆ ಈ ಗಾಡಿ ಬಗ್ಗೆ ಏನೇನು ಅನುಕೂಲ ಆಗುವಾಗಿದೆ ಅಂದರೆ ಕ್ಲಚ್ಚು ಮತ್ತು ಏರ್ ಬ್ಯಾಗು ಆಮೇಲೆ ಮತ್ತು ಸಿಸ್ಟಮ್ಮು ಇವೆಲ್ಲ ಇದರೊಳಗಡೆ ಕಂಪ್ನಿ ಕಡೆಯಿಂದನೇ ಬಂದಿದ್ದಾವೆ. ಸ್ನೇಹಿತರೆ, ಇದರಲ್ಲಿ ನಮ್ಮ ಈ V6 ಇನ್ನೊಂದು ಅನುಕೂಲ ಏನಂದರೆ ಅಶೋಕ ಲೈಲ್ಯಾಂಡ್ಗಿನ್ನ ಈ ಗಾಡಿಯಲ್ಲಿ ಮುಂದ್ಗಡೆ ನಮ್ಮ ಕ್ಲಚ್ಚು ಬ್ರೇಕ್ ಆಗಲಿ ಇದ್ರ ಮುಂದ್ಗಡೆ ನಮಗೆ ಸ್ಪೇಸು ಜಾಸ್ತಿ ಇದೆ. ಆ ಗಾಡಿಗಿನ ಈ ಗಾಡಿಯಲ್ಲಿ ಕಂಫರ್ಟೇಬಲ್ ಆಗಿದೆ. ನೋಡಿ ಎಷ್ಟೊಂದು ಸ್ಪೇಸ್ ಇದೆ. ನಮಗೆ ಕಾಲು ಮಂಡಿ ನೋವು ಯಾವುದು ಬರೋದಿಲ್ಲ, ಫ್ರೀಯಾಗಿ ಕುತ್ಕೊಬೋದು. ಆಮೇಲೆ ನಾವು ಇದು ಯಾವುದೇ ಆಗಲಿ ನಾವು ಲಾಂಗ್ ಹೋದಾಗ ಈ ಬ್ಯಾಕ್ ಸೀಟ್ನ ಬೆಂಡ್ ಮಾಡ್ಕೊಂಡೇನು ಮಲಗಂಗೆ ಅದು ಆ ಗಾಡಿ ಥರ ಇಲ್ಲ. ಇದರಲ್ಲಿ 2 ಸೀಟನ್ನು ಮುಂದ್ಗಡೆ ಬೆಂಡ್ ಮಾಡಿಕೊಂಡು ನಾವು ಕಂಫರ್ಟಬಲ್ಲಿ ಮಲ್ಕೊಬೋದು. ಮತ್ತು ನಮಗೆ ಬ್ಯಾಕ್ ಕ್ಯಾಮ್ರಾನು ಇದೆ. ಬ್ಯಾಕ್ ಯಾವುದಂದರೆ ಗೂಡ್ಸ್ ಗಾಡಿಗಳಲ್ಲಿ ಯಾವ ಗಾಡಿಯಲ್ಲಿ ಬ್ಯಾಕ್ ಕ್ಯಾಮ್ರಾಗಳು ಯಾವುದು ಫಿಟ್ ಮಾಡಿಲ್ಲ. ಈ ಮಹೇಂದ್ರ ಕಂಪ್ನಿಯವರು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಂದರೆ ಬ್ಯಾಕ್ ಕ್ಯಾಮ್ರಾ ಇದೆ. ಗೂಡ್ಸ್ ಗಾಡಿಯಲ್ಲಿ ಟಾರ್ಪಲ್ ಆಗಲಿ ಏನೇ ಕಟ್ಟಿರ್ತೀವಿ, ರಿವರ್ಸ್ ಹಿಂದ್ಗಡೆ ಯಾವ ಗಾಡಿ ನಿಂತಿರುತ್ತೆ ಅಂತ ಗೊತ್ತಾಗಲ್ಲ, ನಾವು ಟಕ್ಕಂತ ಎತ್ಬಿಡ್ತೀವಿ ಗಾಡಿನ. ಮತ್ತು ನನ್ನ ಸ್ನೇಹಿತರಿಗೆ ಹೇಳಿದ್ದೀನಿ, ಅವರು ಕೂಡ ಕರ್ಕೊಂಡೋಗಿ ಅವರು ತೊಗೊಬೇಕಂತ ಆಸೆ ಪಟ್ಟಿದ್ದಾರೆ. ಇನ್ನೊಂದು 2-3 ಹುಡುಗರನ್ನ ಕರ್ಕೊಂಡು ಶೋರೂಮ್ಗೆ ಹೋಗಿ ಅವ್ರಿಗೂ ಪರ್ಚೇಸ್ ಮಾಡಿಸ್ಕೊಡ್ತೀವಿ. ನಮ್ಮ ಕಡೆಯಿಂದ ಅನುಕೂಲ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.